ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ 2ನೇ ಕ್ಲಾಸ್ಗೆ ಸ್ವಾಗತ. ಇವತ್ತು ಈ ಡಿಕ್ಷನರಿ ಒಂದು ಅಧ್ಯಾಯದಲ್ಲಿ ಶಬ್ದಗಳ ಕೋಶ, ಡಿಕ್ಷನರಿ ಅಂದರೆ ಶಬ್ದಕೋಶ ಅಂತ ಕರಿತೀವಿ. ಇಲ್ಲಿ ನೋಡ್ರಲ್ಲಿ ವಿಚ್ ಆಪ್ಷನ್ಸ್ ರಿಪ್ರೆಸೆಂಟ್ ದ ಕರೆಕ್ಟ್ ಆರ್ಡರ್ ಆಫ್ ದ ಗಿವನ್ ವರ್ಡ್ ಆಸ್ ದೇ ವರ್ಡ್ ಅಪೇರ್ ಇನ್ ದ ಇಂಗ್ಲಿಷ್ ಡಿಕ್ಷನರಿ ಅಂತೆ. ಅಂದರೆ ಕೊಟ್ಟಿರುವ ಪದಗಳನ್ನು ಸರಿಯಾದ ಒಂದು ಕ್ರಮದಲ್ಲಿ ಜೋಡಿಸಿ ಮತ್ತು ಅವುಗಳನ್ನು ಅಂದರೆ ಶಬ್ದಕೋಶವನ್ನು ಜೋಡಿಸಿ ಅಂತ ಕೊಟ್ಟಿದ್ದಾರೆ. ನೋಡ್ರಲ್ಲಿ ಈ ಮೊದಲೇ ಒಂದು ನಿಮಗೆ ಹಿಂದಿನ ಕ್ಲಾಸಲ್ಲಿ ತಿಳಿಸಿಕೊಟ್ಟಿದ್ದೆ. ಅಂದರೆ ಅಲ್ಫಾಬೆಟ್ಸ್ಗಳು ನಮಗೆ ಬರ್ತಾ ಇದ್ರೆ ಅವುಗಳನ್ನು ಮಾತ್ರ ಅವುಗಳು ಬರ್ತಾ ಇದ್ರೆ ಇವುಗಳನ್ನು ಬಿಡಿಸ್ಲಿಕ್ಕೆ ಬರ್ತದೆ. ಅಂದರೆ ಅಲ್ಫಾಬೆಟ್ಸ್ಗಳು ಯಾವ ಯಾವ ಸೆರಿಯಲ್ ಆಗಿವೆ ಅಂತ ಗೊತ್ತಿರಬೇಕು. ಅಂದರೆ ABCDಗಳು ಯಾವ ರೀತಿ ಇದ್ದಾವೆ, 26 ಅಕ್ಷರಗಳು ಸೆರಿಯಲ್ ಆಗಿ ನೋಡ್ತಾ ಹೋಗಬೇಕು. ನಮಗೆ ಮೊದಲು ಇಲ್ಲಿ ಈ ಜ್ಯೋತಿ ಅಂತ ಹೇಳಿದ್ದೆ ನಿಮಗೆ. ಇ ಅನ್ನುವುದು 5ನೇ ಅಕ್ಷರ, ಜೆ ಅನ್ನುವುದು 10ನೇ ಅಕ್ಷರ, O ಅನ್ನುವುದು 15, ಟಿ ಅನ್ನುವುದು 20ನೇ ಅಕ್ಷರ, ವಾಯ್ ಅನ್ನುವುದು 25ನೇ ಅಕ್ಷರ ಆಗುತ್ತೆ. ಈ ರೀತಿ ಅಂದರೆ ನೀವು 5 ಅನ್ನುವಂಥ ಒಂದು ಈ 5ನೇ ಅಕ್ಷರ ಇರುವಂಥ ಒಂದು ಅಲ್ಫಾಬೆಟ್ಸ್ ಅನ್ನು ನಿಮಗೆ ಗೊತ್ತಿದ್ರೆ ನಿಮಗೆ ಸುಲಭವಾಗಿ ಈಜಿ ಆಗುತ್ತೆ. ಅಂದರೆ EFGHIJ ಈ ರೀತಿ ಅಂದರೆ ಎಣಿಸ್ಕೋತಾ ಹೋಗೋಕ್ಕೆ ಈಜಿ ಆಗುತ್ತೆ. ಇನ್ನು ಈ ಉದಾಹರಣೆಯನ್ನು ನೋಡೋಣ. ಯಾವ ರೀತಿ ಅಂದರೆ ಮೊದಲು ನಮಗೆ ಸಾಮಾನ್ಯವಾಗಿರೋ ಮೊದಲನೇ ಒಂದು ಅಕ್ಷರವನ್ನು ನೋಡಬೇಕು. ಈ ಕೊಟ್ಟಿರುವಂಥ ಶಬ್ದಗಳಲ್ಲಿ ಪ್ರತಿಯೊಂದು ಮೊದಲೇ ಒಂದು ಅಕ್ಷರ ನೋಡಬೇಕು, ನಂತರ 2ನೇ ಒಂದು ಅಕ್ಷರ, 3ನೇ ಒಂದು ಅಕ್ಷರ. ಈ ರೀತಿ ನಿಮಗೆ ಮೊದಲು ಯಾವ ಒಂದು ಅಲ್ಫಾಬೆಟ್ಸ್ ಬರುತ್ತೆ ಅದನ್ನು ಆಯ್ಕೆ ಮಾಡಬೇಕು. ಇಲ್ಲಿ ನೋಡ್ರಲ್ಲಿ ಈ ಅಷ್ಟು ಶಬ್ದಗಳಲ್ಲಿ 5 ಶಬ್ದಗಳಲ್ಲಿ ನಮಗೆ ಡಿ ಅನ್ನುವುದು ಸಾಮಾನ್ಯವಾಗಿರುವಂಥದ್ದು. ಇದನ್ನು ಕ್ಯಾನ್ಸಲ್ ಮಾಡ್ರಿ. ಡಿ ಅನ್ನುವುದು ಸಾಮಾನ್ಯವಾಗಿರುವಂಥದ್ದು, ಓನು ಸಹಿತ ಸಾಮಾನ್ಯವಾಗಿದೆ, ಪ್ರತಿಯೊಂದು ಶಬ್ದದಲ್ಲಿ ಬಂದಿದೆ. ಇನ್ನು ನೆಕ್ಸ್ಟ್ ಏನಿದೆ, 1ನೇ ಒಂದು ಶಬ್ದದಲ್ಲಿ ಎಂ ಇದೆ, ಜೆಡ್ ಇದೆ, ಯು ಇದೆ, ಸಿ ಇದೆ, ಡಬ್ಲ್ಯೂ ಇದೆ. ಇಲ್ಲಿ ಬರೆದುಕೊಡ್ರಿ. ಎಂ, ಜೆಡ್, ಯು, ಸಿ, ಡಬ್ಲ್ಯೂ ಇದೆ. ಈ 5 ಒಂದು ಅಕ್ಷರಗಳಲ್ಲಿ ಯಾವುದು ಮೊದಲು ಬರುತ್ತದೆ? ಮೊದಲು ನಮಗೆ ಸಿ ಬರುತ್ತದೆ. ಸಿ ಅನ್ನೋದು ಮೊದಲು, ಅಂದರೆ ನಮಗೆ ಸಿ ಏನಿದೆ ನೋಡ್ರಿ, ಇದು 3 ಅನ್ನುವುದು ಮೊದಲು ಬರುತ್ತದೆ. ಅಂದರೆ ಇಲ್ಲಿ ನಮಗೆ ಆಯ್ಕೆಗಳನ್ನು ಕೊಡ್ತಾರೆ. ಅಂದರೆ ಈ ಆಯ್ಕೆಗಳನ್ನು ಯಾವ ರೀತಿ ಕೊಡ್ತಾರೆ ಅಂದರೆ ಮೊದಲು 4 ಆಗುತ್ತದೆಯೋ ಇಲ್ಲ 3 ಆಗುತ್ತದೆಯೋ 5 ಆಗುತ್ತೋ ಇಲ್ಲ 2 ಆಗುತ್ತೋ 1 ಆಗುತ್ತೆ, ಈ ರೀತಿ ಆಯ್ಕೆಗಳನ್ನು ನೋಡಬೇಕು. ಅಂದರೆ ನಮಗೆ ಮೊದಲು 3 ಬರುತ್ತದೆ. ನಂತರ ನೆಕ್ಸ್ಟ್ ನೋಡ್ರಿ, ಸಿ ಗಂಟೆ ಯಾವುದು? ಎಂ ಆಗುತ್ತೆ. ಸಿ ಗಂಟೆ ಯಾವುದು? ಎಂ ಆಗುತ್ತೆ. 1 ಅನ್ನುವುದು 2ನೇ ಒಂದು. ನಂತರ ಮೊದಲು ಯು ಬರುತ್ತದೆಯೋ ಡಬ್ಲ್ಯೂ ಬರುತ್ತದೆಯೋ? ಡಬ್ಲ್ಯೂ, ಯು, ವಿ, ಡಬ್ಲ್ಯೂ ಆಗುತ್ತೆ. ಮೊದಲು ನಮಗೆ ಯು ಬರುತ್ತದೆ. ಯು ಯಾವ ಒಂದು ಇದರಲ್ಲಿದೆ ನೋಡ್ರಿ, ಸಾರಿ ಇದು 4 ಆಗಬೇಕು. 3 ಅನ್ನುವುದು 3ನೇ ಒಂದು ನಮಗೆ ಶಬ್ದದಲ್ಲಿ ಬರುತ್ತೆ, ಯು ಅನ್ನೋದು. ನಂತರ ನಮಗೆ ಈ ಡಬ್ಲ್ಯೂ ಅನ್ನು ನೋಡಬೇಕು. ಡಬ್ಲ್ಯೂ ಅದರಲ್ಲಿದೆ, 5ನೇ ಒಂದು ಶಬ್ದದಲ್ಲಿದೆ. ನಂತರ ಜಡ್ ಅನ್ನೋದು ಕೊನೆಯದಾಗಿ ಬರುವಂಥದ್ದು. ಆನ್ಸರ್ ನಮಗೆ ಇದೇ ಆಗಿರುತ್ತೆ. 4, 1, 3, 5, 2 ಇವು ಸೆರಿಯಲ್ ಆಗಿರುವಂಥ ಒಂದು ಶಬ್ದಗಳು. ಇದಕ್ಕೆ ನಾವು ಡಿಕ್ಷನರಿ ಅಂತ ಕರಿತೀವಿ. ಈ ರೀತಿ ಜೋಡಿಸ್ತಾ ಹೋದರೆ ನಾವು ಡಿಕ್ಷನರಿ ಒಂದು ಅಧ್ಯಾಯವನ್ನು ಕಲಿಬೋದು. ಇನ್ನು ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ಹೇಳ್ತೀನಿ. ನೋಡ್ರಿ, ಸೆಕೆಂಡ್ ಪ್ರಶ್ನೆಯನ್ನು ನೋಡ್ರಿ. ಈ 5 ಒಂದು ಶಬ್ದಗಳನ್ನು ಬಿಟ್ಟಿದ್ದಾರೆ ಡಿಕ್ಷನರಿಯಲ್ಲಿ. ಅಂದರೆ 5 ಶಬ್ದಗಳನ್ನು ಯಾವ ರೀತಿ ಜೋಡಿಸಬೇಕಂದ್ರೆ ಡಿಕ್ಷನರಿ ರೀತಿಯಲ್ಲಿ ಜೋಡಿಸಬೇಕು. ನಮಗೆ ಈ ಮೊದಲನೇ ಒಂದು ಶಬ್ದಗಳಲ್ಲಿ ಈ ಮೊದಲೇ ಒಂದು ಶಬ್ದ ನೋಡ್ರಿ, ಎ ಇದೆ. 2ನೇ ಶಬ್ದದಲ್ಲಿ ಎ ಇದೆ, 3ನೇ ಶಬ್ದದಲ್ಲಿ ಎ ಇದೆ, 4ನೇ ಶಬ್ದದಲ್ಲಿ ಎ ಇದೆ, 5ನೇ ಶಬ್ದದಲ್ಲಿಯೂ ಸಹಿತ ಎ ಇದೆ. ಇದು ಕಾಮನ್ ಆಗಿರುವಂಥ ಶಬ್ದ ಎ ಅನ್ನೋದು, ಇದನ್ನು ಬಿಟ್ಬಿಡಿ. ನಂತರ ಪಿ ಇದೆ, ಎಲ್ ಇದೆ, ಆರ್ ಇದೆ, ಎನ್ ಇದೆ, ಪಿ ಇದೆ. ನೋಡ್ರಿ, ಪಿ, ಎಲ್, ಆರ್, ಎನ್, ಪಿ. ಈ 5 ಶಬ್ದಗಳಲ್ಲಿ ಸೆಕೆಂಡ್ ಆಗಿ ಬಂದಿರುವಂಥ ಶಬ್ದಗಳು ಯಾವುವು? ಪಿ, ಎಲ್, ಆರ್, ಎನ್, ಪಿ ಇದೆ. ಮೊದಲು ನಮಗೆ ಯಾವುದು ಬರುತ್ತಿದೆ? ಇಲ್ಲಿ ಎಲ್ ಅನ್ನುವುದು ಮೊದಲು, ನಂತರ ಇದು ಮೊದಲು, ಇದು 2. ಅಂದರೆ ಈ ಎಲ್ ಅನ್ನೋದು ಯಾವ ಒಂದು ಶಬ್ದದಲ್ಲಿದೆ? ಎಲ್ ಅನ್ನೋದು 2ನೇ ಒಂದು ಶಬ್ದದಲ್ಲಿದೆ, ಇದು ಮೊದಲು ಆಗುತ್ತದೆ. ನಂತರ ಎನ್ ಇದೆ, ಎನ್ ಅನ್ನೋದು 4ನೇ ಒಂದು ಶಬ್ದದಲ್ಲಿದೆ. ನಂತರ ಇಲ್ಲಿ ಪಿ ಬರುತ್ತದೆ. ಕಾಮನ್ ಆಗಿ ಯಾವ್ದು ಬರುತ್ತೆ? ಪಿ ಮತ್ತು ಪಿ ಅಂತ 1 ಮತ್ತು 5ನೇ ಒಂದು ಶಬ್ದದಲ್ಲಿದೆ. ಈ ಪಿ ಆಗಿರುವಂಥ ಈ 2 ಕಾಮನ್ ಅನ್ನು ಬಿಟ್ಬಿಡಿ. ನಂತರ ಪಿ ಮತ್ತು ಆರ್ ಇದೆ. ನಮಗೆ ಮೊದಲು ಪಿ ಬರುತ್ತದೆ, ಅದಕ್ಕೆ ನಾವು 1 ಅಂತ ಬರೆದುಕೊಡ್ರಿ. ನಂತರ ಯಾವ್ದು ಬರೆದಬೇಕು? 5 ಬರೆದುಕೊಡ್ರಿ. ನಂತರ ಉಳಿದಿರುವಂಥದ್ದು ಯಾವುದು? ಉಳಿದಿರುವುದು 3 ಆಗಿದೆ. ಇಲ್ಲಿ 2, 4, 1, 5, 3 ಅಂತ ಬಂದಿದೆ. 2, 4 ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಇಲ್ಲಿ 2 ಮತ್ತು 4 ಅನ್ನ ಅದನ್ನು ಬದಲು ಮಾಡಿದೆ, ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಇಲ್ಲಿ. ಇನ್ನು 4ನೇ ಒಂದು ಆಪ್ಷನ್ಸ್ ಅನ್ನು ನೋಡ್ಬೋದು, 2, 4, 1, 5, 3 ಅಂತ. 2, 4, 1, 5, 3 ಡಿ ಆಪ್ಷನ್ಸ್ ಆಗುತ್ತೆ ನಮಗೆ. ಈ ರೀತಿ ಪ್ರಶ್ನೆಗಳನ್ನು ನೋಡ್ಬೋದು. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ. ಈ ಉದಾಹರಣೆಯನ್ನು ನೋಡ್ಬೋದು. ಈ ಉದಾಹರಣೆಯಲ್ಲಿ ಮೊದಲೇ ಶಬ್ದ ಏನಿದೆ? ಈ ಮೊದಲೇ ಪ್ರತಿಯೊಂದು ಶಬ್ದದಲ್ಲಿ ಮೊದಲೇ ಒಂದು ಶಬ್ದವನ್ನು ನೋಡ್ರಿ, ಅಕ್ಷರವನ್ನು ನೋಡ್ರಿ, ಶಬ್ದ ಅಲ್ಲ ಅಕ್ಷರವನ್ನು ನೋಡ್ರಿ. ಕಾಮನ್ ಆಗಿದೆ ಇ ಅನ್ನೋದು.
ನೆಕ್ಸ್ಟ್ ಎಲ್ ಅನ್ನೋದು ಸಹಿತ ಕಾಮನ್ ಆಗಿದೆ ಪ್ರತಿಯೊಂದು ಶಬ್ದದಲ್ಲಿ ಅಕ್ಷರ. ನಂತರ ಏನಿದೆ, ಇ ಇದೆ, ನೆಕ್ಸ್ಟ್ ಇ ಇದೆ, ಎ ಇದೆ, ಇ ಇದೆ ಮತ್ತು ಎಲ್ ಇದೆ. ಈಗ ನಾವು ಮೊದಲು ಎ ಮೊದಲು ಬರುತ್ತದೆ. ಎ ಮೊದಲು ಬಂದಾಗ 3 ಅಂತ ಬರೆದುಕೊಡ್ರಿ. ಇನ್ನು ನೆಕ್ಸ್ಟ್ ಯಾವ ಬರುತ್ತೆ, ಇವು ಕಾಮನ್ ಆಗಿವೆ, ಇವು 3 ಅಕ್ಷರಗಳು. ಇ ಅನ್ನೋದು ಕಾಮನ್ ಆಗಿದೆ, ಪ್ರತಿಯೊಂದು 3 ತೆಗೆದುಕೊಡ್ರಿ ಇವನು. ನಂತರ ಯಾವ್ಯಾವ ಬರ್ತವೆ, ಇ ನಂತರ ಪಿ, ವಿ, ವಿ ಇದೆ. ಮೊದಲು ನಮಗೆ ಪಿ ಬರುತ್ತದೆ. ಪಿ ಅನ್ನುವುದು ಮೊದಲು ಪಿ ಅಂದಾಗ 1 ಅಂತ ಬರೆದುಕೊಡ್ರಿ, ಮೊದಲೇ ಒಂದು ಶಬ್ದವನ್ನು. ಇದು ಸಹಿತ ಬಿಟ್ಬಿಡಿ, ಇಲ್ಲಿ ಮೊದಲು ಯಾವುದೇ ಇದು ಸಹಿತ ಹೋಯ್ತು. ಇನ್ನು ಉಳಿದಿರುವಂಥದ್ದು ಯಾವುದು, 2, 4, 5. ಈ 2, 4, 5ರಲ್ಲಿ ಮೊದಲು ನಾವು 4 ಮತ್ತು 2 ನೋಡಬೇಕು. ಯಾಕೆ ಅಂದರೆ ಇಲ್ಲಿ ಪಿ ನಂತರ ಯಾವ್ದು ಬರಬೇಕು, ಯಾವ ಶಬ್ದಗಳು ಬರಬೇಕು, ವಿ ಇವೆ. ವಿ ಅಂದರೆ ವಿನು ಸಹಿತ ಕಾಮನ್ ಆಗಿವೆ, ಕಾಮನ್ ಆಗಿ ಬಿಟ್ಟರು. ಏನು ಕಾಮನ್ ಆಗಿದೆ, ಟಿ ಅನ್ನೋದು ಕಾಮನ್. ಐ ಮತ್ತು ಓ ಇದೆ. ಐ ಮತ್ತು ಓ ಇದ್ದಾಗ ಐ ಅನ್ನೋದು ಅಕ್ಷರ ಮೊದಲು ಬರುತ್ತದೆ ನಮಗೆ. ಇದನ್ನು 2 ಅಂತ ಬರೆದುಕೊಡ್ರಿ, ಇದು ಸಹಿತ ಹೋಯ್ತು. ಇನ್ನು 4 ಅಂತ ಬರೆಯಿರಿ. ಉಳಿದೋರು ಯಾವುದು, 5. ಆನ್ಸರ್ ನಮಗೆ ಯಾವುದಾಗುತ್ತೆ, ಆಪ್ಷನ್ಸ್ ಎ ಆಗುತ್ತೆ. ಇಲ್ಲಿ ನೋಡ್ಬೋದು 3, 1, 2, 4, 5. 3, 1, 2, 4, 5 ಇದೆ. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ನೋಡ್ರಿ, ಇಲ್ಲಿ 3 ಅಕ್ಷರ ಇದಾವೆ, ಇದೇ ಯಾಕೆ ಬಂದಿಲ್ಲ ಅಂತಂದು ಕೇಳ್ಬೋದು. ಮೊದಲು ನಮಗೆ ಈ ಅಲ್ಫಾಬೆಟ್ಸ್ ಮುಖಾಂತರ ನೋಡಬೇಕು. ಅಲ್ಫಾಬೆಟ್ಸ್ ಅಂದರೆ ಈ ಮೊದಲು ಎ ಬಂದಿದೆ, ನಂತರ ಇ ಅನ್ನೋದು ಈ 3 ಅಕ್ಷರಗಳನ್ನು ತೆಗೆದುಕೊಳ್ಬೇಕು. ಈ 3 ಅಕ್ಷರಗಳು ಕಾಮನ್ ಆಗಿವೆಲ್ಲ, ನೆಕ್ಸ್ಟ್ ಅಕ್ಷರ ನೋಡಬೇಕು ಅದೇ ಶಬ್ದದಲ್ಲಿ. ಅಂದರೆ ಇಲ್ಲಿದೆ ಮತ್ತು 1, 2, 4ರಲ್ಲಿದೆ. ಈ 3 ಒಂದು ಶಬ್ದಗಳನ್ನು ನೋಡಬೇಕು. ಅಂದರೆ ಕಂಟಿನ್ಯೂ ಆಗಿ ಈ ಇರುವಂಥ ಒಂದು ಶಬ್ದಗಳನ್ನು ನೋಡ್ತಾ ಹೋಗಬೇಕು. ಇವು ಪೂರ್ಣಗೊಂಡಾಗ ನಂತರ ಬೇರೆ ಶಬ್ದವನ್ನು ತೆಗೆದುಕೊಳ್ಬೇಕು. ಅಂದರೆ ಎಲ್ಲನ್ನು ತೆಗೆದುಕೊಳ್ಬೇಕಿತ್ತು. ಅದಕ್ಕೆ ನಮಗೆ ಕೊನೆಯದಾಗಿ ಈ ಅಕ್ಷರ ಬಂದಿದೆ. ಅಂದರೆ 3 ಅಕ್ಷರ ಇದ್ರೂ ಸಹಿತ ಕೊನೆಯದಾಗಿ ಯಾವುದು ಬಂದಿದೆ, 5ನೇ ಶಬ್ದ ಬಂದಿದೆ. ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ರಿ, ಪ್ರಶ್ನೆ ಏನು ನೋಡ್ರಿ, ಈ ಅಷ್ಟೂ ಶಬ್ದಗಳಲ್ಲಿ ಕಾಮನ್ ಆಗಿ ಬಂದಿರುವಂಥ ಮೊದಲೇ ಅಕ್ಷರ ಯಾವುದು, ಎಂ ಇದೆ. ಎಂ ಅನ್ನ ನೀವು ನಿಮ್ಗೇನು ಹೇಳಿದೆ, ಈ ರೀತಿ ಡ್ಯಾಶ್ ಹೊಡೆಯಿರಿ. ನಂತರ ಏನು ಸಹಿತ ಇದೆ, ಎ ಸಹಿತ ಕಾಮನ್ ಆಗಿದೆ ಪ್ರತಿಯೊಂದು ಶಬ್ದದಲ್ಲಿ. ನಂತರ ಜಿ ಇದೆ ಮತ್ತು ಆರ್ ಇದೆ. ಜಿ ಅನ್ನುವುದು ಮೊದಲು ಬರುತ್ತದೆ. ಅಂದರೆ ಈ ಎ ಬಿ ಯಲ್ಲಿ ಜಿ ಇದೆ, ಸಿ ಡಿ ಇ ಅಲ್ಲಿ ಆರ್ ಇದೆ. ಮೊದಲು ನಾವು ಜಿ ಅನ್ನು ತೆಗೆದುಕೊಳ್ಬೇಕು. ಈ 2 ಅಕ್ಷರಗಳು ಜಿ ಅನ್ನು ತೆಗೆದುಕೊಳ್ಬೇಕು. ಜಿನು ಸಹಿತ ಇವೆರಡೂ ಕಾಮನ್ ಆಗಿವೆ, ಬಿಟ್ಬಿಡಿ. ಐ ಅನ್ನೋದು ಮೊದಲು ಬರುತ್ತದೆ. ಐ ಅನ್ನೋದು ಬರಲಿ. ಜಿನ ನಂತರ ಅಕ್ಷರಗಳು ಯಾವುವು, ಐ ಮತ್ತು ಎನ್ ಇದೆ. ಅಂದರೆ ಬಿ ಯಲ್ಲಿ ಎನ್ ಇದೆ, ಎ ಒಳಗೆ ಐ ಇದೆ. ಐ ಅನ್ನೋದು ಮೊದಲು, ನಂತರ ಎನ್ ಬರುತ್ತದೆ. ಅದಕ್ಕೆ ನಾವು ಎ ಅನ್ನೋದು ಮೊದಲು ಬರಬೇಕು, ನಂತರ ಬಿ ಬರಬೇಕು. ಮೊದಲು ಶಬ್ದ ಎ, ನಂತರ ಬಿ ಶಬ್ದ. ಇನ್ನು ಈ 3 ಆರ್ ಅನ್ನುವಂಥ ಕಾಮನ್ ಆಗಿರುವಂಥ ಶಬ್ದಗಳಲ್ಲಿ ಅಕ್ಷರಗಳಿಗೆ ಆರ್ ಅನ್ನೋದು ಬಿಟ್ಬಿಡಿ. ನಂತರ ಐ ಬಿ ವಿ ಇದೆ. ಐ ಬಿ ವಿ ಇದೆ. ಮೊದಲು ನಾವು ಐ ಅನ್ನು ತೆಗೆದುಕೊಳ್ಬೇಕು. ಐ ಅಂದಾಗ ಇ ಅಂತ ಬರೀರಿ, ಇಲ್ಲಿ ಈ ಶಬ್ದವನ್ನು ತೆಗೆದುಕೊಳ್ಳ್ರಿ. ನಂತರ ಬಿ ಅಂದಾಗ ಸಿ. ನಮಗೆ ಡಿ ಅನ್ನುವುದು ಕೊನೆಯದಾಗಿ ಬರುವಂಥದ್ದು. ಅಂದರೆ ನಮಗೆ ಆನ್ಸರ್ ಯಾವುದಾಗುತ್ತೆ, ಎ ಬಿ ಇ ಸಿ ಡಿ ಅಂತ ಆನ್ಸರ್ ಆಗುತ್ತೆ. ಈ ರೀತಿ ಪ್ರಶ್ನೆಗಳನ್ನು ನೋಡ್ಬೋದು. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಉದಾಹರಣೆಯನ್ನು ನೋಡ್ಬೋದು. ಈಗ 5 ಶಬ್ದಗಳಲ್ಲಿ ಕಾಮನ್ ಆಗಿ ಯಾವುದಾಗಿದೆ, ಎಂ ಇದೆ. ಎಂ ಅನ್ನ ನೀವು ಈ ರೀತಿ ಬರೆದುಕೊಳ್ರಿ. ಇನ್ನು ನೆಕ್ಸ್ಟ್ ಎ ಇದೆ. ಎ ಅನ್ನ ಸಹಿತ ಡ್ಯಾಶ್ ಹೊಡೀರಿ. ಏನು ಡ್ಯಾಶ್ ಹೊಡೆದಾಗ ನಮಗೆ ಇನ್ನು ಎನ್ ಎಸ್ ಜಿ ಟಿ ಉಳಿದಿದೆ. ಮೊದಲು ನಮಗೆ ಎನ್ ಮತ್ತು ಎಸ್ ಜಿ ಟಿ ಇದೆ. ಈ ಜಿ ಅನ್ನೋದು ಮೊದಲು ಬರುವಂಥ ಅಕ್ಷರ. ನೋಡಲಿ, ಜಿ ಏನಿದೆ, ಈ 4ನೇ ಒಂದು ಇದನ್ನಿದೆ ಶಬ್ದ. 4ನೇ ಒಂದು ಆಪ್ಷನ್ಸ್ನಲ್ಲಿ 4ನೇ ಶಬ್ದ 4 ಅನ್ನುವುದು ಮೊದಲು ಬರುತ್ತದೆ. ನಂತರ ಇಲ್ಲಿ ಎನ್ ಮೊದಲು ಬರುತ್ತದೆ, ಎಸ್ಗಿಂತ ಟಿಗಿಂತ ಎನ್ ಮೊದಲು ಬರುತ್ತದೆ. ಈ ಎನ್ ಅನ್ನೋದು ಕಾಮನ್ ಆಗಿದೆ. ಎನ್ ಅನ್ನೋದು ಕಾಮನ್ ಆದಾಗ ಎನ್ ಮತ್ತು ಎ ಬಂತು. ನಂತರ ನಮಗೆ ಎ ಅನ್ನೋದು ಮೊದಲು ಬರಬೇಕು. ಎ ಅಂದಾಗ ಮೊದಲು ಬರುವುದು ಯಾವುದು, 2 ಆಗುತ್ತೆ. ನಂತರ 1 ಅನ್ನೋದು 3ನೇದು. ಇನ್ನು ಉಳಿದಿರೋದು ಯಾವುದು, ಜಿ ಮತ್ತು ಟಿ, ಎಸ್ ಮತ್ತು ಟಿ ಇದೆ. ಎಸ್ ಅನ್ನುವುದು ನಮಗೆ ಮೊದಲು ಬರುತ್ತದೆ, ಟಿ ಅನ್ನೋದು ನಂತರ ಬರುತ್ತದೆ. ಇಲ್ಲಿ ಆಪ್ಷನ್ಸ್ನಲ್ಲಿ ನೋಡೋದು 4 2 1 3 5 ಇದೆ. 4 2 1 3 5 4 2 1 3 5 ನಮಗೆ ಸಿ ಆಗುತ್ತೆ ಆನ್ಸರ್. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಈ 5 ಶಬ್ದಗಳಲ್ಲಿ ಈ ಪ್ರತಿ ಮೊದಲನೇ ಅಕ್ಷರ ಏನಿದೆ, ಟಿ ಇದೆ. ಈ ಮೊದಲನೇ ಅಕ್ಷರ ಕಾಮನ್ ಆಗಿರುವಂಥ ಅಕ್ಷರವನ್ನು ಬಿಟ್ಬಿಡಿ. ನಂತರ ಓ ಇದೆ. ಓನು ಸಹಿತ ಕಾಮನ್ ಆಗಿದೆ.
ನಂತರ ಪಿ ಇದೆ, ಪಿ ಪಿ ಎಲ್ ಜಿ ಎಂ ಇದೆ. ಮೊದಲು ನಮಗೆ ಎಲ್ ಬರಬೇಕು. ಎಲ್ ಅಂದಾಗ 3 ಆಗುತ್ತೆ. ನಂತರ ಎಂ ಬರಬೇಕು. ಎಲ್ ಆಗೋಟಿ ಯಾವುದು ಎಂ ಆಗುತ್ತೆ. ಎಂ ಅನ್ನೋದು ಎಲ್ಲಿದೆ ಅಂದರೆ 5ನೇ ಒಂದು ಶಬ್ದದಲ್ಲಿದೆ. ನಂತರ ಉಳಿದಿರೋದು ಯಾವುದು, ಸಾರಿ, ಜಿ ಅನ್ನೋದು ಮೊದಲು. ಜಿ ಅನ್ನೋದು ಮೊದಲು ಅಂದಾಗ ನಮಗೆ ಜಿ ಅನ್ನೋದು 4 ಆಗುತ್ತೆ. ಇಲ್ಲಿ ನೋಡ್ರಿ, 4 ಜಿ, 4 ಜಿ ಆಗುತ್ತೆ. 3 2 ಆಗುತ್ತೆ. 5 ಮೂರನೇದಾಗುತ್ತೆ. ನಂತರ ಇಲ್ಲಿ ಪಿ ಮತ್ತು ಪಿ ಕಾಮನ್ ಆಗಿದೆ. ಪಿ ಕಾಮನ್ ಬಿಟ್ಬಿಡಿ. ಓ ಮತ್ತು ಪಿ ಇದೆ. ಮೊದಲು ಓ ಬರುತ್ತೆ, ನಮಗೆ 1 ಅಂತ ಬರ್ಕೊಳ್ಬೇಕು. ನಂತರ 2 ಇಲ್ಲಿ ನೋಡ್ಬೋದು ಆಪ್ಷನ್ಸ್ನಲ್ಲಿ 4 3 5 1 2 ಆಗಿದೆ. ಇಲ್ಲಿ 4 3 5 1 2 ಆನ್ಸರ್ ನಮಗೆ 2 ಆಗುತ್ತೆ. ಇನ್ನು ಈ ಡಿಕ್ಷನರಿ ಅರೇಂಜ್ಮೆಂಟ್ ಅಂತ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಪ್ರತಿದಿನ ನಿತ್ಯ ನೀವು ಪ್ರಾಕ್ಟೀಸ್ ಮಾಡಿರಿ. ಇನ್ನು ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನೆಕ್ಸ್ಟ್ ಒಂದು ಅಧ್ಯಾಯವನ್ನು ಹೇಳೋಣ.